ಹುಟ್ಟೂರಿನಲ್ಲಿ ಮುಖ್ಯಮಂತ್ರಿ ಅಭಿಮಾನಿಗಳಿಗೆ ಹಬ್ಬ. ದೊಡ್ಡ ಆಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಪ್ರತಿಜ್ಞೆ. ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾರ, ಹೂ ಮಳೆಯ ಝೇಂಕಾರ. ಇದೇ ಈ ಹೊತ್ತಿನ ವಿಶೇಷ. ಶಿವಪುರವಾಯಿತು. ಬಳಿಕ ಇದೇ ಮೊಟ್ಟ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ತಮ್ಮ ತವರು ಕ್ಷೇತ್ರ ಕನಕಪುರಕ್ಕೆ ಭಾನುವಾರ ಭೇಟಿ ನೀಡಿದ್ರು. ಈ ವೇಳೆ ಇಡೀ ಕನಕಪುರವೇ ಡಿಕೆಶಿ ನಾಮ ಸ್ಮರಣೆ ಮಾಡಿದೆ. ಸಿಎಂ ಆಗಿ ತವರಿಗೆ ಮೊದಲ ಬಾರಿ ಕಾಲಿಟ್ಟ ಮನೆ ಮಗನಿಗೆ ಅದ್ಧೂರಿ ಸ್ವಾಗತ ಕೋರಿದ್ರು. ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾರ ಹಾಕಿ ಹೂ ಮಳೆಯನ್ನ ಸುರಿಸಿದ್ರು. ಹೇಗಿತ್ತು ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಭ್ರಮ ಅಂತ ನೋಡೋಣ ಬನ್ನಿ. ಹುಟ್ಟೂರಿನಲ್ಲಿ ಮುಖ್ಯಮಂತ್ರಿ ಅಭಿಮಾನಿಗಳಿಗೆ ಹಬ್ಬ. ಕರ್ನಾಟಕ ಕಂಡಂತ ಧೀಮಂತ ನಾಯಕ, ಕೆಚ್ಚದೆ ಗಂಡು, ಜೀವನದ ಕನಸಾಗಿತ್ತು. ಒಳ್ಳೆ ಹುದ್ದೆ ಸೇರ್ಕೊಂಡು ನಮ್ಮ ಇಡೀ ರಾಜ್ಯನೇ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ನಮ್ಮ ಕ್ಷೇತ್ರದ ಒಬ್ಬ ಮಗ ನಮ್ಗೆ ಇವತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ದೊಡ್ಡಾಲನಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಪ್ರತಿಜ್ಞೆ. ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿಕೆ ಶಿವಕುಮಾರ್ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಳಕ್ ಆಗ್ತದಾ? ಬೆಳ್ಳುಳ್ಳಿ ಮೆಣಸಿನಕಾಯಿ ಹಾರ, ಹೂ ಮಳೆಯ ಝೇಂಕಾರ. ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದು ಜೂನ್ 3ನೇ ತಾರೀಕು ಬುಧವಾರ 4 ಗಂಟೆ 14 ನಿಮಿಷಕ್ಕೆ. ಸಂಭ್ರಮ ಮುಗಿದಿಲ್ಲ. ಸಂಪುಟ ಖಾತೆ ಹಂಚಿಕೆ ತಿಕ್ಕಾಟ ಮುಗಿದಿಲ್ಲ. ಒಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸಿ ಆಗಿದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಕೂರುವ ಕುರ್ಚಿಯ ದಿಕ್ಕು ಬದಲಾಗಿದೆ. ಪೂಜೆ ಪುನಸ್ಕಾರಗಳಾಗಿವೆ. ಶನಿವಾರ ಸಂಜೆ ಇಷ್ಟದೈವ, ಆರಾಧ್ಯ ದೈವ ಅಜ್ಜಯ್ಯನ ಪೀಠದಲ್ಲಿ ಪೂಜೆ ಪುನಸ್ಕಾರ ಮುಗಿದ ಕೂಡಲೇ ಶಿವಕುಮಾರ್ ತವರಿನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಊರ ಮಗ ಕರುನಾಡ ಒಡೆಯನಾಗಿ ಬಂದಾಗ ಶಿವಕುಮಾರ್ ಅವರದ್ದು ಸಡಗರವೇ. ಹುಟ್ಟೂರಿನಲ್ಲಿ ತಾನು ಆಡಿ ಬೆಳೆದ ಊರಿನಲ್ಲಿ ತನ್ನನ್ನ ಶಾಸಕನಾಗಿ ಗೆಲ್ಲಿಸಿದ ಊರಿಗೆ ಮುಖ್ಯಮಂತ್ರಿಯಾಗಿ ಹೋಗುವ ಸಂಭ್ರಮವೇ ಬೇರೆ. ಊರಿನ ಜನರ ಸಂಭ್ರಮವೇ ಬೇರೆ. ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಈ ಕರ್ನಾಟಕ ಕಂಡಂತ ಧೀಮಂತ ನಾಯಕ, ಕೆಚ್ಚದೆ ಗಂಡು. ಅದರಿಂದ ಅವ್ರಿಗೆ ಸಿಗಬೇಕಾಗಿದ್ದ ಅಧಿಕಾರ ಮೊದಲೇ ಸಿಗಬೇಕಾಗಿತ್ತು. ಆದ್ರೆ 3 ವರ್ಷ ಕಮ್ಮಿಯಾಗಿ ಸಿಕ್ಕಿದೆ. 8 ವರ್ಷ ಅವರು ಈ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯನೇ ಅಭಿವೃದ್ಧಿ ಪಡಿಸ್ತಾರೆ. ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗ್ತದೆ ಅವ್ರು ಮುಖ್ಯಮಂತ್ರಿ ಆಗ್ತಾ ಇರೋದು. ನಮ್ಮ ಭಾಗದಲ್ಲೆಲ್ಲ ಕೆರೆ ಕಟ್ಟೆಗಳು ನೀರು ತುಂಬಿಸುವಂತ ಮೊದಲನೇ ಆದ್ಯತೆಯನ್ನು ನಾವೆಲ್ಲ ಕೇಳೋಕೆ ಇಷ್ಟಪಡ್ತಾ ಇದ್ದೀವಿ. ಅವರು ಮಾಡೇ ಮಾಡ್ತಾರಂತ ನಮ್ಮೆಲ್ಲರ ಭರವಸೆ. ಬೆಂಗಳೂರು ದಕ್ಷಿಣ ಜಿಲ್ಲೆ 5 ಜನ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ. ಅದರಲ್ಲಿ ನಮ್ಮ ಸಾಹೇಬರು ಒಬ್ರು, ರಾಮಕೃಷ್ಣ ಹೆಗಡೆ, ಕೆಂಗಲ್ ಹನುಮಂತಯ್ಯ, ದೇವೇಗೌಡರು, ಕುಮಾರಸ್ವಾಮಿ. ನಮ್ಮ ನಾಯಕರು ಪಕ್ಷದಿಂದ ಒಂದೇ ಬಾರಿಗೆ ಆಯ್ಕೆಯಾಗಿ ನಮ್ಮ ನಾಯಕರು ಇವತ್ತಿನ ದಿನ ನಮ್ಮ ರಾಮನಗರ ಜಿಲ್ಲೆ ಕನಕಪುರ ಆನವಳ್ಳಿ ತಾಲೂಕು ಬಂದಿದ್ದಾರೆ. ನಮ್ಗೆ ತುಂಬಾ ಸಂತೋಷ ಇದೆ. ನಮ್ಮ ಜೀವನದ ಕನಸಾಗಿತ್ತು. ಸಾಹೇಬ್ರು ಒಂದು ಒಳ್ಳೆ ಹುದ್ದೆ ಸೇರ್ಕೊಂಡು ನಮ್ಮ ಇಡೀ ರಾಜ್ಯನೇ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇತ್ತು. ಇವತ್ತೆಲ್ಲರೂ ಕನಸು ನನಸಾಗಿದೆ. ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಮ ಮಣ್ಣಿನ ಮಗ, ನಮ್ಮ ಹೆಮ್ಮೆಯ ಮಗ, ನಮ್ಮ ಕ್ಷೇತ್ರದ ಒಬ್ಬ ಮಗ ನಮ್ಗೆ ಇವತ್ತು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನಮ್ಗೆ ಹೇಳಕ್ ಸಾಧ್ಯನೇ ಇಲ್ಲ. ಅವ್ರು ಆದಾಗಿಂದ ನಮ್ ಖುಷಿ ಅಂತ ಪಾರವೇ ಇಲ್ಲ ನಮ್ಗೆ. ಸಿಎಂ ಚೀಫ್ ಮಿನಿಸ್ಟರ್, ಕಾಮನ್ ಮ್ಯಾನ್ ಸಿಎಂ ಆದಾಗ ಕನಕಪುರದ ಜನರ ಜೊತೆ ಸಿಎಂ ಡಿಕೆ ಶಿವಕುಮಾರ್. ಅಟ್ಲೀಸ್ಟ್ ನಾನು ಆ ಕ್ಷೇತ್ರದ ಜನತೆಗೆ ನನಗೆ ಯಾರು ಈ ವಿಧಾನಸೌಧ ಮೆಟ್ಲನ್ನು ಹತ್ತಿಸಿ ಕಳೆದ 40 ವರ್ಷದಿಂದ ನನ್ನ ಬೆಳೆಸಿದ್ದಾರೆ,
ಫಸ್ಟ್ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕಾದ್ದು ನನ್ನ ಡ್ಯೂಟಿ. ಸೊ ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ಇವತ್ತು ಸಂಡೇ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಒಂದು 20 ಜಾಗ ಐಡೆಂಟಿಫೈ ಮಾಡಿದ್ವಿ, 20-25 ಜಾಗ ಎಲ್ಲ ಭೇಟಿ ಮಾಡಿದ್ದನ್ನ ಐಡೆಂಟಿಫೈ ಮಾಡಿದ್ವಿ. ಎಲ್ಲರನ್ನೂ ಕೂಡ ಒಂದು ಅರ್ಧ ಗಂಟೆ ಅವ್ರಿಗೆಲ್ಲ ಧನ್ಯವಾದ ಹೇಳೋಕ್ಕೆ ಕೆಲಸ ಮಾಡ್ತೀನಿ. ಕನಕಪುರ ಕ್ಷೇತ್ರದ ಅಭಿಮಾನಿಗಳ ಸಡಗರ ಮುಗಿಲು ಮುಟ್ಟಿತ್ತು. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಮೆಟ್ರೋ ಹತ್ತಿಬಿಟ್ರು. ಬೆಳಿಗ್ಗೆ 9:30ಕ್ಕೆ ವಿಧಾನಸೌಧ ಸ್ಟೇಷನ್ನಿಂದಲೇ ಮೆಟ್ರೋ ಹತ್ತಿದ ಡಿಕೆ ಶಿವಕುಮಾರ್ ಮೆಟ್ರೋನಲ್ಲಿ ಪ್ರಯಾಣಿಕರ ಜೊತೆ ಸಾಮಾನ್ಯ ಪ್ರಯಾಣಿಕನಂತೆ ಪ್ರಯಾಣಿಸಿದ್ದು ವಿಶೇಷವಾಗಿತ್ತು. ಕನಕಪುರದ 20ಕ್ಕೂ ಹೆಚ್ಚು ಕಡೆ ಡಿಕೆಗೆ ಅಭಿನಂದನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾರೋಹಳ್ಳಿ, ತುಂಗಣಿ, ಟಿ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ ಮತ್ತು ಹುಣಸನಹಳ್ಳಿ ಮುಖಾಂತರ ಬೃಹತ್ ರೋಡ್ ಶೋ. ಹೊಸದುರ್ಗ ಗ್ರಾಮದಿಂದ ಕೋಡಿಹಳ್ಳಿ ಗ್ರಾಮ, ಅದು ಅವರ ಮನೆ ದೇವರು ಕೆಂಕೇರಮ್ಮನ ಊರು. ಅಲ್ಲೇ ಭೋಜನ, ಬಳಿಕ ಹೂಕುಂದ, ಮುಳ್ಳಹಳ್ಳಿ, ನಲ್ಲಹಳ್ಳಿ, ದೊಡ್ಡಾಲಹಳ್ಳಿ, ಸಾತನೂರು, ಕಬ್ಬಾಳು, ಕುರುಬರಹಳ್ಳಿ ಗೇಟ್ ಮತ್ತು ಸೋಮದ್ಯಾಪನ ಹಳ್ಳಿಗಳಲ್ಲಿ ರೋಡ್ ಶೋ. ಹುಟ್ಟೂರಾದ ದೊಡ್ಡಾಲಹಳ್ಳಿಯಲ್ಲಿ ತಂದೆ ಕೆಂಪೇಗೌಡರ ಸಮಾಧಿಗೆ ಪೂಜೆ, ಕೆಂಕೇರಮ್ಮ, ಕಬ್ಬಾಳಮ್ಮ ದೇವಸ್ಥಾನಗಳಲ್ಲಿ ಪೂಜೆ. ಹಳ್ಳಿಮಾರನಹಳ್ಳಿಗಳಲ್ಲಿ ರೋಡ್ ಶೋ ಮುಗಿದ ಮೇಲೆ ಕನಕಪುರ ಪಟ್ಟಣದ ಚನ್ನಬಸಪ್ಪ ಸರ್ಕಲ್ನಲ್ಲಿ ಕೃತಜ್ಞತಾ ಸಮರ್ಪಣೆಯ ಬೃಹತ್ ಸಮಾವೇಶ. ಇದಿಷ್ಟು ಸಿಎಂ ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ರಮಗಳು. ಮದುವೆ ಮಾಡಿ ಕೊಟ್ಟ ಮೇಲೆ ತವರು ಮನೆಗೆ ಮಗಳು ಮೊದಲ ಸಾರಿ ಬಂದಾಗ ಯಾವ ರೀತಿ ಸಂಭ್ರಮ ಇರುತ್ತೋ ಅಂತಹ ಸಂಭ್ರಮ ಕನಕಪುರದಲ್ಲಿತ್ತು. ಸಿಎಂ ಆದ ನಂತರ ಮೊದಲ ಬಾರಿಗೆ ತವರೂರಿಗೆ ಬಂದ ಮುಖ್ಯಮಂತ್ರಿಗೆ ಸಿಕ್ಕಿದ್ದು ಅದ್ಭುತ ಸ್ವಾಗತ. ಸಿಎಂ ಸ್ವಾಗತಕ್ಕೆ ಸಿದ್ಧವಾಗಿದ್ದ ಹೂವಿನ ಹಾರದ ವಿಶೇಷ ಏನ್ ಗೊತ್ತಾ? 2 ಲಕ್ಷ ರೂಪಾಯಿ ಬೆಲೆಯ ಹಾರ, ಹೂವುಗಳೇ ಇಲ್ಲ. ಹೂವುಗಳ ಬದಲಿಗೆ ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾರ. ಮನೆಯಲ್ಲಿ ದೃಷ್ಟಿಯಾದಾಗ ಉಪ್ಪು, ಮೆಣಸಿನಕಾಯಿ ನಿವಾಳಿಸಿ ಹಾಕ್ತೀವಿ ಅಲ್ವಾ, ಕೆಟ್ಟ ದೃಷ್ಟಿ ಹೋಗ್ಲಿ ಅಂತ. ಹಾಗೇನೆ ಅಭಿಮಾನಿಗಳು ಬೆಳ್ಳುಳ್ಳಿ, ಮೆಣಸಿನಕಾಯಿಯ ಹಾರ ರೆಡಿ ಮಾಡಿಸಿದ್ರು. ನಮ್ಮ ಸಿಎಂಗೆ ಸುಗಂಧ ಹೂವಿನ ಹಾರದ ಅಲರ್ಜಿ ಇದೆ. ಅದನ್ನ ಅವರು ಬಹಿರಂಗವಾಗಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೆಳ್ಳುಳ್ಳಿ, ಮೆಣಸಿನಕಾಯಿಯ ಹಾರ ರೆಡಿ ಮಾಡಿಸಿದ್ರು ಫ್ಯಾನ್ಸ್. ಇಕ್ಬಾಲ್ ಹುಸೇನ್ ತವರಲ್ಲಿ ಡಿಕೆ ಡಂಗೂರ. ವೀಕ್ಷಕರೇ, ನಿಮಗೆ ರಾಮನಗರದ ಇಕ್ಬಾಲ್ ಹುಸೇನ್ ಗೊತ್ತು. ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪೋಸ್ಟ್ ಬೇಕು ಎಂದು ಹಲವು ಬಾರಿ ಮುಹೂರ್ತ ಇಟ್ಟಿದ್ದ ಇಕ್ಬಾಲ್ ಹುಸೇನ್ ಅವರಿಗೆ ಶಿವಕುಮಾರ್ ನೋಟಿಸ್ ಕೂಡ ಕೊಟ್ಟಿದ್ರು. ಅದನ್ನ ಶಿವಕುಮಾರ್ ನೆನಪಿಸಿಕೊಂಡ್ರು. ನಾನು ಅವ್ನಿಗೆ ಹೇಳಿದೆ, ಮಾತು ಕಡಿಮೆ ಕೊಡೋ, ಮುಹೂರ್ತ ಇಡಬೇಡ, ಡೇಟ್ ಇಡಬೇಡ ಅಂತ ಇವ್ನಿಗೆ ಹೇಳಿದೆ. ಒಡೆಯೋದೊಂದು ಬಾಕಿ, ಅದು ಬಿಟ್ಟು ಇನ್ನೆಲ್ಲ ಮಾಡಿದ್ದೀನಿ. ಆದ್ರೂ ಅವ್ನ ಬಾಯಿ ಚಪ್ಪಲ ಬಿಡ್ಲಿಲ್ಲ. ನೋಟಿಸು ಕೊಟ್ಟೆ. ಏನ್ ಮಾಡಕ್ಕಾಯ್ತೈತೆ? ಆಸೆ, ಅಭಿಮಾನ, ಆಸೆ ಆತ ಮಾಡ್ದ. ಇರ್ಲಿ, ನೀವೆಲ್ಲ ಸೇರಿ ಆಯ್ಕೆ ಮಾಡಿ ಕಳಿಸಿದ್ದೀರಿ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡಿದ್ದು ಏಕೆ? ನಿಮ್ ಯಾವ ಜೋಬ್ಗೂ ನಾನು ದುಡ್ಡು ಹಾಕಕ್ ಆಗುದಿಲ್ಲ. ಆದ್ರೆ ನಿಮ್ಮ ಎಲ್ಲ ಆಸ್ತಿ ಮೌಲ್ಯಗಳು ಈ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂತ ನಿರ್ಧಾರ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ಮೇಲೆ ಈ ಜಮೀನಿನ ಬೆಲೆ ಏನಾಯ್ತು ಅನ್ನೋದಕ್ಕೆ ನಿಮ್ಗೆಲ್ಲ ಕೂಡ ಇವತ್ತು ಮನವರಿಕೆ ಆಗಿದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನ. ನಾನೇನು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ. ದೊಡ್ಡಾಲಹಳ್ಳಿ ಕೆಂಪೇಗೌಡನ ಮಗ ಡಿ ಕೆ ಶಿವಕುಮಾರ್ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಳಕ್ ಆಗ್ತದಾ? ಆಗುದಿಲ್ಲ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಬದಲಿಸಿದ ಪರಿಣಾಮ ಭೂಮಿಯ ಬೆಲೆ ಗಗನಕ್ಕೇರಿದೆಯಂತೆ. ಅದನ್ನ ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಡಿಕೆ ಶಿವಕುಮಾರ್. ಸ್ವಲ್ಪ ಇಲ್ಲಪ್ಪ,
ಕನಕಪುರ ಮೆಡಿಕಲ್ ಕಾಲೇಜಿಗೆ ಶೀಘ್ರದಲ್ಲೇ ಭೂಮಿ ಪೂಜೆ. ಕನಕಪುರದ ಕೆಂಕೇರಮ್ಮ ದೇವಸ್ಥಾನಕ್ಕೆ ತಮ್ಮ ಡಿಕೆ ಸುರೇಶ್ ಜೊತೆ ಹೋಗಿ ಪೂಜೆ ಮಾಡಿಸಿದ ಡಿಕೆ ಶಿವಕುಮಾರ್ ದಾರಿಯುದ್ದಕ್ಕೂ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ ಹೋದ್ರು. ಜೊತೆಗೆ ಕನಕಪುರ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ರು. ಸ್ವಲ್ಪ ಹಿಂದೆ ಒಂದು ಎಲ್ರಿಗೂ ಸಿಗುತ್ತೆ. 1 ನಿಮಿಷ ಹಿಂದಕ್ಕೆ ಎಲ್ರಿಗೂ ಸಿಗುತ್ತೆ. ಸುಮ್ಮನೆ ಲೋ ಕಚ್ಕೊಂಡಿದ್ದೀರ. ಯಾರು ಮಾತಾಡ್ತಿದ್ದೀರಪ್ಪ? ಪೂಜೆ ಮಾಡಿದ್ಮೇಲೆ ಏನೋ ಸರ್ ಒಂದು 2 ನಿಮಿಷ ಸರ್. ಸೈಡ್ ಬರ್ರಿ. ಮುಖ್ಯಮಂತ್ರಿಗಳಿಗೆ ಮುಂದೆ ಹೋಗ್ಬಿಡಿ, ಹಿಂದೆ ಬರ್ರಿ. ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ಚಿನ್ನದಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕು ತಾಲೂಕಿನಲ್ಲಿ ಮಾಡಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರುತ್ತವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಂತ ಅದ್ರ ಕೆಲಸ. ಡಿಕೆ ಎಂಬ ಘೋಷಣೆಯಂತೂ ಎಲ್ಲಾ ಕಡೆ ಮೊಳಗ್ತಾ ಇತ್ತು. ಕನಕಪುರ ಶಿವಪುರವಾಗಿ ಬದಲಾಗಿತ್ತು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ತಮ್ಮ ತವರು ಕ್ಷೇತ್ರ ಕನಕಪುರಕ್ಕೆ ಬಂದಿದ್ರು. ಈ ವೇಳೆ ಅವರಿಗೆ ಹಲವೆಡೆ ಹಲವು ರೀತಿಯ ಸ್ವಾಗತ ಕೋರಲಾಯಿತು. ಸ್ವಾಗತ ಮಾಡಿದ ಕಡೆಯೆಲ್ಲ ಡಿಕೆಶಿ ಕ್ಷೇತ್ರದ ಜನರಿಗೆ ಹಲವು ಭರವಸೆಗಳನ್ನ ನೀಡಿದ್ರು. ಅಲ್ಲದೆ ತಾವು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಎಂ ಅಲ್ಲ, ಎಲ್ರಿಗೂ ಸಿಎಂ ಅಂತ ನೆನಪಿಸಿದ ಡಿಕೆಶಿ ಜೆಡಿಎಸ್ ಕಾರ್ಯಕರ್ತರು ಸಹಾಯ ಕೇಳಿದ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಕನಕಪುರ ಕ್ಷೇತ್ರದಲ್ಲಿ ಹಿಂದಿನಿಂದ ಜಿದ್ದಿನ ಪೈಪೋಟಿ ನಡೀತಾ ಇತ್ತು. ಆದರೆ ಡಿಕೆಶಿ ಪ್ರವರ್ಧಮಾನಕ್ಕೆ ಬಂದ ಬಳಿಕ ಅಲ್ಲೇನಿದ್ರು ಏಕಪಕ್ಷೀಯ ಚುನಾವಣೆ ನಡೆಯೋಕೆ ಶುರುವಾಗಿದೆ. ಡಿಕೆಶಿ ಎದುರು ಯಾರೇ ನಿಂತರೂ ತರಗೆಲೆಯಂತೆ ಉದುರಿ ಹೋಗ್ತಾರೆ ಅನ್ನೋ ಸನ್ನಿವೇಶ ಸೃಷ್ಟಿಯಾಗಿದೆ. ಕನಕಪುರದಲ್ಲಿ ಕನಿಷ್ಠ 1 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬರೋಕೆ ಡಿಕೆ ತಾಕತ್ತಿಗೆ ನಿದರ್ಶನವಾಗಿದೆ. ಹೀಗಾಗಿ ಅವರು ತಮ್ಮ ಎದುರಾಳಿ ಪಕ್ಷದವರು ಏನಾದರೂ ಸಹಾಯ ಕೇಳಿದ್ರೆ ಮಾಡಿಕೊಡ್ತೀನಿ ಅಂತ ಭರವಸೆ ನೀಡಿದ್ರು. ಅದರ ಡೀಟೇಲ್ಸ್ ಇಲ್ಲಿದೆ. ಕನಕಪುರದಲ್ಲಿ ನಡೆದಿತ್ತು ಧನ್ಯವಾದ ಅರ್ಪಿಸುವ ಹಬ್ಬ. ಕನಕಪುರದಿಂದ ಗೆದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆಯ 5ನೇ ಮುಖ್ಯಮಂತ್ರಿಯಾಗಿ ಸೃಷ್ಟಿಸಿದ ದಾಖಲೆಯನ್ನ ಜನರೊಂದಿಗೆ ಹಂಚಿಕೊಂಡ ಹಬ್ಬ. ನಾನು ನನ್ನ ತಮ್ಮ ಡಿಕೆ ಸುರೇಶ್ ಕೊನೆಯ ಉಸಿರು ಇರೋವರೆಗೆ ನಿಮ್ಮ ಸೇವೆ ಮಾಡ್ತೀವಿ ಎಂದು ಘೋಷಿಸಿದ ಡಿಕೆ ಈ ರ್ಯಾಲಿಯಲ್ಲೂ SIR ಜಾಗೃತಿ ಮರೆಯಲಿಲ್ಲ.
ಧನ್ಯತಾ ರ್ಯಾಲಿಯಲ್ಲೂ ಎಸ್ಐಆರ್ ಜಾಗೃತಿ ಮೂಡಿಸಿದ ಡಿಕೆ. ಅದಕ್ಕೆ ಮುಂದಿನ ತಿಂಗಳು ಈಗ ಎಲ್ಲರೂ ಕೂಡ PLOಗಳು, ಅಂಗನವಾಡಿಗಳು, ಟೀಚರ್ ಬಂದು ಮನೆ ಬಾಗಿಲಿಗೆ ನಿಮಗೆ ಒಂದು ಫಾರಂ ಕೊಡ್ತಾರೆ. ಆ ಫಾರಂ ಅಲ್ಲಿ ಸಿಗ್ನೇಚರ್ ಮಾಡಬೇಕು, ಮಾಡಿ ತಾಲೂಕು ಕಚೇರಿಗೆ ಕೊಡ್ಬೇಕು, ನೀವು ವಾಪಸ್ PLO ಕೊಡ್ಬೇಕು, ನಮ್ಮ ಲೀಡರ್ಗಳು ಸಹಕಾರ ಕೊಡ್ಬೇಕು. ಬೆಂಗಳೂರಿನಲ್ಲಿದ್ದಾರೆ, ಅಲ್ಲೊಂದು ಓಟ್ ಇದೆ, ಇಲ್ಲಿ ಓಟ್ ಇದೆ, ಓಟ್ನ ಕಟ್ ಮಾಡ್ಬಿಡ್ತಾರೆ. ನೀವೆಲ್ಲ ಸೇರಿ ಓಟ್ನ ನಿಮ್ಮೂರಲ್ಲಿ ಇಟ್ಕೊಳ್ಳಿ, ಅಲ್ಲೋ ಕೆಲಸ ಮಾಡಿ. ಆದ್ರೆ ಓಟನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅಲ್ಲಿ ಓಟಿದೆ, ಇಲ್ಲಿ ಓಟಿದೆ ಅಂತ ಹೇಳಿ ಎಲ್ಲ ಮನೆಗೆ ಡಿಲೀಟ್ ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿ ಚುನಾವಣೆಯಲ್ಲೂ ಎದುರಾಳಿ ಬಿಜೆಪಿಯಲ್ಲ, ಜೆಡಿಎಸ್ ಮತ್ತು ಕಾಂಗ್ರೆಸ್ ವರ್ಸಸ್ ಮಧ್ಯೆ ಜಿದ್ದಾಜಿದ್ದಿಯೇ ನಡೆಯುತ್ತದೆ. ಆದರೆ ಡಿಕೆ ಇಲ್ಲಿ ಹೇಳಿದ್ದೇನು ಗೊತ್ತಾ? ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಸಿಎಂ ಅಲ್ಲ, ಎಲ್ಲರಿಗೂ ಸಿಎಂ ಎಂದು ಸಾರಿದ್ರು. ಜೆಡಿಎಸ್ ಕಾರ್ಯಕರ್ತರು ಸಹಾಯ ಬೇಕಿದ್ರೆ ಕೇಳಿ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಶ್ರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸಿಕೊಂಡು ನಿಮಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಮುಂದಿನ ಬಾರಿಯೂ ಗೆಲ್ಲಿಸಿ ಮರೆಯಬೇಡಿ. ಇದು ಚುನಾವಣಾ ರ್ಯಾಲಿ ಅಂತೂ ಆಗಿರಲಿಲ್ಲ. ಡಿಕೆ ಶಿವಕುಮಾರ್ ಇಡೀ ಕರ್ನಾಟಕಕ್ಕೆ ಸಿಎಂ ಆದ್ರೂ ಬೇಸಿಕಲಿ ಕಾಂಗ್ರೆಸ್ ಮ್ಯಾನ್. ಹೀಗಾಗಿ ಮುಂದಿನ ಎಲೆಕ್ಷನ್ ಟೈಮ್ನಲ್ಲೂ ನಮಗೆ ವೋಟ್ ಹಾಕಿ ಅಂತ ಕರೆ ಕೊಟ್ರು ಡಿಕೆ. ಇದು ಬರೀ 2 ವರ್ಷದ ಮುಖ್ಯಮಂತ್ರಿ ಅಲ್ಲ, ಇನ್ನು 5 ವರ್ಷಕ್ಕೂ ಕೂಡ ನಾವು ಹೆಚ್ಚು ಮತದಿಂದ ಗೆಲ್ಲಿಸಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಕಷ್ಟದಲ್ಲಿದ್ದಾಗ, ಜೈಲಲ್ಲಿದ್ದಾಗ, ನನ್ನ ಜೈಲು ಕಳಿಸಿದಾಗ ನೀವು ಪ್ರಾರ್ಥನೆ ಮಾಡಿದಿರಿ, ಹೋರಾಟ ಮಾಡಿದಿರಿ, ಹರಕೆ ಕೊಟ್ಕೊಂಡಿದ್ದೀರಿ. ನಿಮ್ಮ ನೋವು ನನಗೆ ಅರ್ಥ ಆಯಿತು. ಇದನ್ನ ಹೇಳೋಕೆ ಕಾರಣ ಇದೆ. 2023ರ ಎಲೆಕ್ಷನ್ನಿನಲ್ಲಿ ಡಿಕೆ ಶಿವಕುಮಾರ್ ಇದೇ ಕನಕಪುರದಿಂದ ಎಲೆಕ್ಷನ್ನಿಗೆ ನಿಂತಿದ್ರಲ್ಲ, ಅವರ ಎದುರಾಳಿಯಾಗಿದ್ದವರು ಈಗ ವಿರೋಧ ಪಕ್ಷದ ನಾಯಕರಾಗಿರೋ ಅಶೋಕ್. ಎಂದಿನಂತೆ ಜೆಡಿಎಸ್ ಕೂಡ ಪ್ರತಿಸ್ಪರ್ಧಿಯಾಗಿತ್ತು. ಆದರೆ ಅಶೋಕ್ಗೆ ಠೇವಣಿಯೂ ವಾಪಸ್ ಬರಲಿಲ್ಲ. ಡಿಕೆ ಶಿವಕುಮಾರ್ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು. ಡಿಕೆ ಶಿವಕುಮಾರ್ ಸಿಎಂ ಕ್ಯಾಂಡಿಡೇಟ್ ಎಂದು ಯಾರು ನಂಬಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ, ಕನಕಪುರದ ಜನರಂತೂ ನಂಬಿದ್ರು. ಚಾಮುಂಡಿ ಬೆಟ್ಟದಲ್ಲಿ ಹೇಳಿದ್ದು ನಿಜವಾಗಿದೆ. ನಾನು ತಿಹಾರ್ ಜೈಲಿನಲ್ಲಿದ್ದಾಗ ನೀವು ಮಾಡಿದ ಪ್ರಾರ್ಥನೆ ಫಲ ನೀಡಿದೆ. ಡಿಕೆ ಶಿವಕುಮಾರ್ ಕಳಂಕರಹಿತವಾಗಿ ಹೊರಬರಲಿ ಅಂತ ನೀವು ದೇವರಿಗೆ ಹರಕೆ ಹೊತ್ತಿದ್ರಿ. ನಿಮ್ಮ ಪ್ರಾರ್ಥನೆ ಹರಕೆ ಎಲ್ಲವೂ ಫಲ ನೀಡಿದ್ವು. ಇದರ ಫಲವಾಗಿ ನಾನು ಕಳಂಕರಹಿತನಾಗಿ ಹೊರಬಂದಿದೆ. ಆಗ ಚಾಮುಂಡಿ ಬೆಟ್ಟದಲ್ಲಿ ನಾನು ಒಂದು ಮಾತು ಹೇಳಿದ್ದೆ, ಪ್ರಯತ್ನ ವಿಫಲವಾಗಬಹುದು, ಪ್ರಾರ್ಥನೆ ವಿಫಲವಾಗಲ್ಲ ಅಂತ ಹೇಳಿದ್ದೆ. ಆ ಮಾತು ಈಗ ನಿಜವಾಗಿದೆ. ನಿಮ್ಮೆಲ್ಲರ ಪ್ರಾರ್ಥನೆ, ನನ್ನ ಪ್ರಯತ್ನದ ಫಲವಾಗಿ ನಾನು ಸಿಎಂ ಆಗಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳುವ ಮೂಲಕ ಜನರಿಗೆ ಧನ್ಯವಾದ ಅರ್ಪಿಸಿದ್ರು. ನಿಮ್ಮ ಶ್ರಮದಿಂದ ಫಲ ಸಿಗಿದೆ, ನಿಮ್ಮ ಭಕ್ತಿಯಿಂದ ಅಧಿಕಾರ ಸಿಕ್ಕಿದೆ. ನಾನು ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗುದಿಲ್ಲ ಅಂತ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದೆ. ಹಾಗೆ ಇವತ್ತು ನಿಮ್ಮೆಲ್ಲರ ಬಯಕೆ, ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಸರಿಯಾದ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಬಾ ಮಗಳೇ ಬಾ ಎಂದು ಹರಸಿದ ಡಿಕೆಶಿ. ಆ ಹೆಣ್ಣು ಮಗಳು ನನಗೊಂದು ಪತ್ರ ಬರೆದಿದ್ದಾಳೆ. ಆಕೆ ಪತ್ರದಲ್ಲಿ ಏನು ಬರೆದಿದ್ದಾಳೋ ಅದೇ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳಿ ತಮಗೆ ಪತ್ರ ಬರೆದಿದ್ದ ಹೆಣ್ಣು ಮಗಳಿಗೆ ಶಾಲು ಹೊದಿಸಿ ಆಶೀರ್ವಾದ ಮಾಡಿದ್ರು. ಈ ವೇಳೆ ಡಿಕೆಶಿಗೆ ಸನ್ಮಾನ ಮಾಡಲು, ಶಾಲುಗಳನ್ನು ನೀಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಎಲ್ಲವನ್ನ ಶಾಂತಚಿತ್ತರಾಗಿ ಗಮನಿಸಿದ ಡಿಕೆಶಿ ಬಳಿಕ ಅಲ್ಲಿಂದ ಹೊರಟ್ರು.
ಸಿಎಂ ಆದ ಬಳಿಕ ಡಿಕೆಶಿ ಮೊದಲ ಬಾರಿಗೆ ತಮ್ಮ ತವರು ಕ್ಷೇತ್ರ ಕನಕಪುರಕ್ಕೆ ಭೇಟಿ ನೀಡಿದ್ದು ಅವಿಸ್ಮರಣೀಯ ಮಾಡಲು ಅಭಿಮಾನಿಗಳು ಶ್ರಮ ಪಟ್ಟಿದ್ರು. ಬೆಂಗಳೂರು ಬಿಟ್ಟ ಕ್ಷಣದಿಂದಲೂ ಹೆಜ್ಜೆ ಹೆಜ್ಜೆಗೂ ಡಿಕೆಶಿಗೆ ಅಭಿಮಾನಿಗಳು ಅತ್ಯಂತ ಆದರದ ಸ್ವಾಗತ ಕೋರಿದ್ರು. ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದ ಮನೆ ಮಗಳು ಹೇಗೆ ಮೊದಲ ಬಾರಿ ತವರಿಗೆ ಬಂದಾಗ ಮನೆಯವರು ಸಂತಸದಿಂದ ಸ್ವಾಗತ ಕೋರ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕನಕಪುರದ ಜನ ಡಿಕೆ ಶಿವಕುಮಾರ್ಗೆ ಸ್ವಾಗತ ಕೋರಿದ್ರು. ಅವರು ಜೀವನದಲ್ಲಿ ಕನಕಪುರದ ಈ ಭೇಟಿಯನ್ನ ಎಂದಿಗೂ ಮರೆಯದಂತೆ ನೆನಪಿನಲ್ಲಿಟ್ಟುಕೊಳ್ಳೋ ರೀತಿಯಲ್ಲಿ ಆದರದ ಸ್ವಾಗತ ಕೋರಿದ್ರು. ಅಭಿಮಾನಿಗಳು ತೋರಿದ ಪ್ರೀತಿಗೆ ಡಿಕೆಶಿ ಕೂಡ ಅದೇ ರೀತಿ ಪ್ರತಿಕ್ರಿಯೆ ನೀಡೋ ಮೂಲಕ ತಮ್ಮ ತವರು ಕ್ಷೇತ್ರದ ಮೇಲೆ ತಮಗಿರೋ ಪ್ರೀತಿಯನ್ನ ತೋರಿಸಿಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ಗೆ ಒಂದು ಬಾರಿಯಾದರೂ ರಾಜ್ಯದ ಸಿಎಂ ಆಗಬೇಕು ಅನ್ನೋ ಉತ್ಕಟ ಆಸೆ ಇತ್ತು. ಇದೇ ರೀತಿ ಕನಕಪುರದ ಜನರಿಗೂ ತಮ್ಮ ಊರಿನ ನಾಯಕ ರಾಜ್ಯದ ಮುಖ್ಯಮಂತ್ರಿಯಾಗಲಿ ಅನ್ನೋ ಬಯಕೆ ಇತ್ತು. 2023ರಲ್ಲಿ ನಡೆದಿದ್ದ ವಿಧಾನಸಭೆ ಚುನಾವಣೆಯಲ್ಲಿ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅನ್ನೋ ವಿಶ್ವಾಸದಿಂದ ಕನಕಪುರದ ಜನ ಡಿಕೆಶಿಯನ್ನ ಸುಮಾರು 1 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ರು. ಎರಡು 2023ರಲ್ಲಿ ಅವರ ನಿರೀಕ್ಷೆ ಹುಸಿಯಾಗಿತ್ತು. ಆದರೆ 2 ವರ್ಷದ ಬಳಿಕ ಅವರ ನಿರೀಕ್ಷೆ ನಿಜವಾಗಿದೆ. ತಮ್ಮ ಊರಿನ ಮಗನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಈ ಮೂಲಕ ಹಲವು ದಶಕಗಳ ಕನಸು ನನಸು ಮಾಡಿದ್ದಾರೆ ಅನ್ನೋ ಖುಷಿ ಕನಕಪುರದ ಜನರಲ್ಲಿ ಕಂಡಿದ್ದು ಮಾತ್ರ ಸುಳ್ಳಲ್ಲ. ಇದೇ ಕಾರಣಕ್ಕೆ ಸಿಎಂ ಆಗಿ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಬಂದಾಗ ಜನ ಅವರಿಗೆ ಅಮೋಘ ಸ್ವಾಗತ ಕೋರಿ ಡಿಕೆಶಿಯನ್ನ ಹೊತ್ತು ಮೆರೆದಿದ್ದಾರೆ. ಜನರು ತೋರಿಸಿರೋ ಈ ಅಪಾರ ಪ್ರೀತಿಗೆ ಪ್ರತಿಯಾಗಿ ಡಿಕೆಶಿ ಕೂಡ ಕ್ಷೇತ್ರದ ಜನರಿಗೆ ಸಹಾಯ ಮಾಡೋ ಭರವಸೆ ನೀಡಿದ್ದಾರೆ. ಅಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕನಕಪುರಕ್ಕೆ ಬಂದಿದ್ದ ಟ್ರಬಲ್ ಶೂಟರ್ಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಕನಕಪುರವನ್ನ ಭದ್ರಕೋಟೆ ಮಾಡಿಕೊಂಡಿರೋ ಡಿಕೆಶಿಗೆ ಅಭಿಮಾನಿಗಳು ಭರ್ಜರಿ ಸ್ವಾಗತ ಕೋರಿದ್ರು. ಭಾನುವಾರ ಕನಕಪುರಕ್ಕೆ ಕನಕಪುರವೇ ಶಿವಪುರವಾಗಿ ಬದಲಾಗಿತ್ತು. ಇದು ಡಿಕೆಶಿಗೂ ಭಾರಿ ಉತ್ಸಾಹ ತರಿಸಿತ್ತು. ಹೊಸ ಹುಮ್ಮಸ್ಸಿನೊಂದಿಗೆ ಕಾರ್ಯನಿರ್ವಹಿಸುವುದಕ್ಕೆ ಡಿಕೆಶಿಗೆ ಇದು ನೆರವು ನೀಡೋದು ಪಕ್ಕಾ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.